ಮೊನ್ನೆ ನಾನು ಒಂದು ವಿಡಿಯೋ ಸಂವಾದ ಮಾಡ್ತಾಯಿದ್ದೀನಿ. ಅದರ ಉದ್ದೇಶ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಮಂತ್ರಿಗಳಿಗೆ, ಜೊತೆಗೆ ಸ್ಲಮ್ ಬೋರ್ಡ್ಗೆ, BBMPಗೆ, ಪೊಲೀಸ್ ಕಮಿಷನರ್ ಅವರಿಗೆ ಮತ್ತು DG ಅವರ ಗಮನಕ್ಕೆ ಇದನ್ನು ತರಬೇಕಂತ ಯೋಚನೆ ಮಾಡಿದ್ದೀನಿ. ಬೆಂಗಳೂರಲ್ಲಿ ಮಾನವ ಹಕ್ಕುಗಳು ಹರಾಜಾಗ್ತಾ ಇದೆ. ಉದಾಹರಣೆಗೆ 1984-85ನೇ ಸಾಲಿನಲ್ಲಿ ಕಾಡುಗೊಂಡಳ್ಳಿ ನಾಗವಾರ ವಾರ್ಡ್ನಲ್ಲಿ ಸರ್ವೆ ನಂಬರ್ 71ರಲ್ಲಿ 1 ಎಕರೆ 27 ಗುಂಟೆ ಜಮೀನಿನ ಪೈಕಿ HPR 1ನೇ ಹಂತದ ಬಡಾವಣೆಗಾಗಿ ಅಧಿಸೂಚನೆ ಹೊರಡಿಸಿದ್ದಾರೆ. ಇದರಲ್ಲಿ ಈ ಜಮೀನಿನ ಪೈಕಿ 28.8 ಗುಂಟೆ ಜಮೀನನ್ನು ಚೂನಾ ಲೇನ್ಗಾಗಿ, ಅಲ್ಲಿದ್ದಂಥ ಕೊಳಚೆ ಪ್ರದೇಶ, BD ಅವರು ಸ್ಲಮ್ ಬೋರ್ಡ್ಗೆ ಜಮೀನನ್ನು ಹಸ್ತಾಂತರ ಮಾಡಿದ್ದಾರೆ. ನಂತರ ಸ್ಲಮ್ ಬೋರ್ಡ್ನವರು ಅಲ್ಲಿದ್ದಂಥ 28 ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ್ದಾರೆ. ಅದರ ಜೊತೆಗೆ BBMPಯವರು ಒಂಟಿ ಮನೆ ಯೋಜನೆಯಲ್ಲಿ ತಲಾ 3 ಲಕ್ಷ ಖರ್ಚು ಮಾಡಿ ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಇದು 1915, 16, 17ರಲ್ಲಿ ಆಗಿದೆ. ಆದರೆ ತಾರೀಖು 30/10/25ರಂದು ಆ ಸ್ಥಳವನ್ನು JCB ಬಳಸಿ ರೈಲ್ವೆ ಇಲಾಖೆಯವರು ಸುಮಾರು 400 ಜನ ರೈಲ್ವೆ ಪೊಲೀಸು ಮತ್ತು ಬೆಂಗಳೂರು ಪೊಲೀಸು ಜೊತೆಗೂಡಿ ಡೆಮಾಲಿಷ್ ಮಾಡಿದ್ದಾರೆ. ಕನಿಷ್ಠ ಡೆಮಾಲಿಷ್ ಮಾಡೋಕ್ಕೆ ಮುಂಚೆ ಇವ್ರಿಗೆ ನೋಟಿಸ್ ಕೊಡಬೇಕಾಗಿತ್ತು. ನೀವು ತೆರವುಗೊಳಿಸಿ ಇದು ರೈಲ್ವೆ ಜಾಗ ಅಂತ ತಿಳಿಸ್ಬೇಕಾಗಿತ್ತು. ಯಾವುದೂ ಕೊಟ್ಟಿಲ್ಲ. ಈ ನ್ಯಾಯಾಲಯದಲ್ಲಿ ಒಬ್ಬ ಮನುಷ್ಯನನ್ನು ಕೊಲ್ಲೋ ಸಂದರ್ಭದಲ್ಲಿ, ನೇಣಿಗೆ ಹಾಕೋ ಸಂದರ್ಭದಲ್ಲಿ ನಿಂದೇನಾದರೂ ಅಭಿಪ್ರಾಯ ಇದೆಯಾ ಅಂತ ಕೇಳೋ ಪದ್ಧತಿ ಇದೆ. ಆದರೆ ಇಲ್ಲಿ ಆಗಿಲ್ಲ. ಆದರೆ ಡೆಮಾಲಿಷ್ ಮಾಡೋವಾಗ ಇವರು ಎಲ್ಲಿರಬೇಕಂತ ನಿರ್ಧರಿಸಬೇಕಾಗಿತ್ತು. ಇವರು ಪಾತ್ರೆ ಪಗಡೆ ಇವರ ಸಾಮಾನು ಎಲ್ಲ ಎತ್ತಿ ಬೀದಿಗೆ ಹಾಕಿದ್ರೆ ಅವ್ರು ಎಲ್ಲೋಗ್ಬೇಕು? ಡೆಮಾಲಿಷ್ ಆಯಿತು. ಸಮಾಜ ಕಲ್ಯಾಣ ಇಲಾಖೆ ನೆರವು ಬರಬೇಕಾಗಿತ್ತು. BBMPಯವರು ನೆರವು ಬರಬೇಕಾಗಿತ್ತು. ಸ್ಲಮ್ ಬೋರ್ಡ್ನವರು ನೆರವು ಬರಬೇಕಾಗಿತ್ತು. ಯಾರೂ ಬಂದಿಲ್ಲ. ಇದುವರೆಗೂ 9ನೇ ದಿನ ಆಗಿದೆ. ಅವರು ಬೀದಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆ ಇಲ್ಲ, ಯಾರೂ ಕಂಬಳಿ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಬೀದಿಗಳಲ್ಲಿ ಬಿಕಾರಿಗಳ ಥರ ಬದುಕ್ತಾ ಇದ್ದಾರೆ. 130 ಜನ, ಅದರಲ್ಲಿ ಸುಮಾರು 30 ಜನ ಹೆಣ್ಮಕ್ಳು, ಸುಮಾರು 20 ಸಣ್ಣ ಮಕ್ಕಳು, 5 ವರ್ಷದಿಂದ ಸಣ್ಣ ಮಕ್ಕಳು ಇದ್ದಾರೆ. ಈಗ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಲಿಡ್ಕರ್ನಲ್ಲಿ ಒಂದು ಭವನ ಇದೆ. ಅದು ದಲಿತರಿಗೋಸ್ಕರನೇ ಕಟ್ಟಿದ್ದಾರೆ. ಆ ಲಿಡ್ಕರ್ನ MD ಅವರು ನಮಗೆ ರಣದೀಪ್ ಅವರಿಂದ ಫೋನ್ ಬರಬೇಕು, ಅವರ ಆದೇಶ ಕೊಡಬೇಕು ಅಂತ ಹೇಳ್ತಾರೆ. ಆಕ್ಸಿಡೆಂಟ್ ಆದರೆ ಫಸ್ಟ್ ಏನು ಮಾಡಬೇಕು? ಪ್ರಥಮ ಚಿಕಿತ್ಸೆ ಕೊಡಬೇಕು. ಆದರೆ ಇವರು ಆ ಪೊಲೀಸರು ಬರಲಿ, ಎಷ್ಟೋ ದೂರದಲ್ಲಿರ್ತಾರೆ, ಪೊಲೀಸರು ಬಂದು ಬರ್ಕೊಂಡು ಇದಾದ ಅಷ್ಟರಲ್ಲಿ ಸತ್ತೋಗ್ತಾರೆ. ಈ ಮನುಷ್ಯತ್ವ ಇಲ್ಲದೆ ಇರ್ತಕ್ಕಂಥ ಸರ್ಕಾರ. ಈಗ ಸಿದ್ದರಾಮಯ್ಯನವರು
ನಾನು ದಲಿತ ಅಂತ ಬಹಳ ಹೇಳ್ಕೊಳ್ತಾರೆ. ಯಾವ ದಲಿತ ಆಯ್ತಾ? ಸಮಾಜ ಕಲ್ಯಾಣ ಇಲಾಖೆ ಮಹದೇವಪ್ಪನವರು ಅವ್ರ ಗಮನಕ್ಕೆ ಹೋಗಿದೆ. 3 ಸಾರಿ ಅವ್ರ ಗಮನಕ್ಕೆ ಅನೇಕ ಜನ ತಂದಿದ್ದಾರೆ. ಅವರಿಗೆ ತಕ್ಷಣ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿ ಆಮೇಲೆ ಯೋಚನೆ ಮಾಡೋಣ ಅಂತ ಒಂದು ಆದೇಶ ಹೊರಡಿಸೋದಕ್ಕೆ ಅವರಿಗೆ ಸಮಯ ಇಲ್ಲ, ವ್ಯವಧಾನ ಇಲ್ಲ. ಇನ್ನು ಪೊಲೀಸ್ ಕಮಿಷನರ್, ಬೆಂಗಳೂರು ಪೊಲೀಸ್ ಕಮಿಷನರ್ 400 ಜನ ಪೊಲೀಸರನ್ನು ಕಳಿಸಿದ್ರಲ್ಲ, ಅವ್ರ ಕತೆ ಏನಾಯ್ತು ಅಂತ ತಿಳ್ಕೊಬೇಕಲ್ಲ. ಆತ ನಿದ್ದೆ ಮಾಡ್ತಾ ಇದ್ದಾನೆ. ಆ DCRE DG ರಾಮಚಂದ್ರ ರಾವ್ ಅವರು ಒಂದು ನಿಯೋಗ ಹೋಗಿ ಈ ಥರ ಆಗಿದೆ ಅಂತ ಹೇಳಿದ್ರೆ, ನನಗೆ ಸಮಯ ಇಲ್ಲ, ನಾನು ಮೀಟಿಂಗ್ ಹೋಗ್ಬೇಕು, ನೀವು ಮಂತ್ರಿಗಳ ಮನೆ ಮುಂದೆ ಧರಣಿ ಮಾಡಿ ಅಂತ ಹೇಳುವಂಥ ದುಷ್ಟತನವನ್ನು ತೋರಿಸ್ತಾ ಇದ್ದಾನೆ. ಈತ DG ಆಗೋಕ್ಕೆ ಲಾಯಕ್ಕಿಲ್ಲ. ಈತನ ಪೊಲೀಸ್ ಏನು ಯೂನಿಫಾರ್ಮ್ ಇದೆಯಲ್ಲ ಅದರಿಂದ ಕಿತ್ತಾಕಬೇಕು. ಅದಕ್ಕೆ ನಾನು ಮಹದೇವಪ್ಪನವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ತಕ್ಷಣ ಮಾನವೀಯ ನೆರವು ಕೊಡಬೇಕು. 9 ದಿನ ಆಗಿದೆ. 9 ದಿನ ಅವ್ರು ಹೆಂಗೆ ಬದುಕಬೇಕನ್ನೋದು ಯೋಚನೆ ಮಾಡಬೇಕಲ್ಲ. ನಿಮ್ಮ ಗುಪ್ತದಳ ಏನು ಮಾಡ್ತಾ ಇದೆ? ನಿದ್ದೆ ಮಾಡ್ತಾ ಇದೆಯಾ? ಡೆಮಾಲಿಷ್ ಆದಮೇಲೆ ಅವ್ರ ಕತೆ ಏನಾಯ್ತು ಅಂತ ತಿಳ್ಕೊಳ್ಳೋಂಥ ವ್ಯವಸ್ಥೆ ಗುಪ್ತದಳಕ್ಕಿದೆ. ಈ ಥರ ಆಗಿರೋದ್ರಿಂದ ತಕ್ಷಣ ಅವರಿಗೆ ಆಲ್ಟರ್ನೇಟಿವ್ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ. ಆಮೇಲೆ ಆ ರೈಲ್ವೆ ಜಾಗ ಡೆಮಾಲಿಷ್ ಆಗಿರೋದು ರೈಲ್ವೆ ಜಾಗಕ್ಕೆ ಸೇರಿದ್ದಲ್ಲ. ನೀವು ಎನ್ಕ್ವೈರಿ ಮಾಡಿ. ಡೆಮಾಲಿಷ್ ಆಗಿರೋ ಜಾಗ ಇವರು 150 ವರ್ಷಗಳಿಂದ ಅಲ್ಲೇ ಇದ್ದಾರೆ ಸ್ಲಮ್ಮಲ್ಲಿ. ಆ ರೈಲ್ವೆ ಟ್ರ್ಯಾಕೇ ಅವರು ಬಂದಿರಲಿಲ್ಲ, ಆವಾಗಿಂದ ಇದ್ದಾರೆ. ಡೆಮಾಲಿಷ್ ಆಗೋ ಜಾಗ ರೈಲ್ವೆ ಜಾಗ. ಒಬ್ಬ ದೊಡ್ಡ ಬಂಡವಾಳಶಾಹಿ ಒಂದು ಅಪಾರ್ಟ್ಮೆಂಟು ಕಾಂಪ್ಲೆಕ್ಸ್ ಕಟ್ಕೊಂಡಿದ್ದಾನೆ. ಇದ್ರ ಬಗ್ಗೆ ನೀವು ಯೋಚನೆನೇ ಮಾಡ್ತಾ ಇಲ್ಲ. ತಕ್ಷಣ ನೀವು ಮಹದೇವಪ್ಪನವರಾಗಲಿ, ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಯವರಾಗಲಿ, BBMP ಯಲಹಂಕ ಡಿವಿಷನ್ ಕಮಿಷನರ್ ಆಗಲಿ, ಅಥವಾ ಮಾನವ ಹಕ್ಕುಗಳ ಆಯೋಗ ಇದೆ, ಅದಂತೂ ನಿದ್ದೆ ಮಾಡ್ತಾ ಇದೆ. ಈ DCRE SC/STಗಳ ಪರವಾಗಿರುವಂಥ ಸಂಸ್ಥೆ ಇಂಥ DGನ ಇಟ್ಕೊಂಡ್ರೆ SC/STಗಳು ನಿರ್ನಾಮ ಆಗ್ಬಿಡ್ತಾರೆ. ಅದರಿಂದ ತಕ್ಷಣ ಇದಕ್ಕೆ ಸಂಬಂಧಪಟ್ಟ 4 ಇಲಾಖೆಗಳು, BBMP, BDA, ಸ್ಲಮ್ ಬೋರ್ಡ್, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಮಾನವೀಯ ಹಕ್ಕುಗಳ ಆಯೋಗ ತಕ್ಷಣ ಈಗಲೇ ತಕ್ಷಣದಿಂದನೇ ನೀವು ಪರಿಶೀಲನೆ ಮಾಡಿಸಿ ಅವರಿಗೆ ಏನು ವ್ಯವಸ್ಥೆ ಮಾಡಬೇಕು ಮಾನವೀಯ ಮೌಲ್ಯಗಳ ಪ್ರಕಾರ ಅದನ್ನು ವ್ಯವಸ್ಥೆ ಮಾಡಿ. ಇಲ್ಲಾಂದರೆ ಇದು ರಾಜ್ಯ ಮಟ್ಟದಲ್ಲಿ ಬಹುದೊಡ್ಡ ಪ್ರತಿಭಟನೆ ಆಗುವಂಥ ಸೂಚನೆ ಇದೆ ಅಂತ ಎಚ್ಚರಿಸ್ತೀನಿ. ಎರಡನೇದು ಸ್ನೇಹಿತರೆ, ಎರಡನೇ ಬಹಳ ಮುಖ್ಯವಾದ ವಿಷಯ, ಇಲ್ಲೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಬನ್ನೇರಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ಕಾಳೆನಗರ ಅನ್ನೋ ಗ್ರಾಮದಲ್ಲಿ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದ ಕಾಳಪ್ಪ ಮತ್ತು ಅವರ ಕುಟುಂಬ 45 ವರ್ಷಗಳಿಂದ ಒಂದು ಒಕ್ಕಲಿಗರ ಜಮೀನಿನಲ್ಲಿ ಜೀತದಾಳಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈಗ ವರುಣ್ ಗೌಡ ಅನ್ನೋ ಇಲ್ಲಿ ಬಹುದೊಡ್ಡ ದಾಂಧಲೆ ಮಾಡಿದ್ದಾನೆ. ಇವರಪ್ಪ ಈ ಫ್ಯಾಮಿಲಿಗೆ ಅಲ್ಲೇ ನಮ್ಮ ಮನೆ ಕೊಡ್ತೀನಿ 10 ಗುಂಟೆ ಜಮೀನು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದ. ಸುಮಾರು 11 ಎಕರೆ ಜಮೀನನ್ನು 40 ವರ್ಷಗಳಲ್ಲಿ ಕಾಪಾಡ್ಕೊಂಡು ಬಂದಿರೋದು ಕಾಳಪ್ಪನ ಕುಟುಂಬ. ಆದರೆ 1ನೇ ತಾರೀಕು ಬೆಳಗ್ಗೆನೆ ಆ ಪೊಲೀಸು ಇನ್ಸ್ಪೆಕ್ಟರ್ ರವಿ ಅನ್ನೋರ ಬೆಂಬಲ ತಗೊಂಡು ಅವರಿಗೆ ಲಂಚದ ಮೂಟೆನ ತಲುಪಿಸ್ಬಿಟ್ಟು, ನಾವು ರೌಡಿಗಳನ್ನ ಕರ್ಕೊಂಡೋಗಿ ಅದನ್ನು ಹೊಡೆದಾಕ್ತೀವಿ, ನೀವು ಬರಬೇಡಿ ಅಂತ ಹೇಳ್ಬಿಟ್ಟು
ಸುಮಾರು 40ರಿಂದ 50 ಜನ ಗೂಂಡಾಗಳು ಮಚ್ಚು ಚಾಕುಗಳು ಎಲ್ಲ ಎತ್ಕೊಂಡೋಗಿ ಅಲ್ಲಿರ್ತಕ್ಕಂಥ 4-5 ಜನ ಹೆಣ್ಮಕ್ಳನ್ನು ಸೀರೆ ಎಳೆದು ಅವರ ಮೈಯನ್ನು ಮುಟ್ಟಿ ತಳ್ಳಿ ಒಡೆದು ಅವರಿದ್ದಂಥ ಮನೆಯನ್ನು ಒಡೆದಾಕಿದ್ದಾರೆ, ಡೆಮಾಲಿಷ್ ಮಾಡಿದ್ದಾರೆ. ಇದ್ಯಾವುದು ಸರ್ಕಾರಿ ಜಾಗ ಅಲ್ಲ. ಡೆಮಾಲಿಷ್ ಮಾಡಿ ಪೊಲೀಸ್ಗೆ ಡೆಮಾಲಿಷ್ ಮಾಡ್ತಾರೆ ಅಂತ ಸುಮಾರು ದಿನಗಳಿಂದ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾತ್ರಿ ಹೊತ್ತು ಬಂದು ಹಲ್ಲೆ ಮಾಡಿದ್ದಾರೆ, ಬೆದರಿಸಿದ್ದಾರೆ, ಪ್ರಾಣ ಬೆದರಿಕೆ ಹಾಕಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ಯಾವುದಕ್ಕೂ ಅವನು ಪೊಲೀಸ್ ರಕ್ಷಣೆ ಕೊಟ್ಟಿಲ್ಲ. ಮೋಸ್ಟ್ಲಿ ಇವನು ಕೂಡ ಪೊಲೀಸ್ ಆಗೋಕ್ಕೆ ನಾಲಾಯಕನು. ಇವನ್ನೆಲ್ಲಾದರೂ ದಾದಾಗಿರಿ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಮಾಡ್ಬೋದು. ಇಂಥವನ ಬಟ್ಟೆ ಈಗ ಒಡೆದ ಮೇಲೆ ತಕ್ಷಣ ಹೋಗಿ ಯಾರು ಬಂದು ಹೊಡೆದ್ರು ಗೂಂಡಾಗಳು ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಬಹಳ ಪ್ರೆಷರ್ ಬಂದ ಮೇಲೆ, ದಲಿತ ಸಂಘಟನೆಗಳು ಒತ್ತಾಯ ಮಾಡಿದ್ಮೇಲೆ, ಯಾರು ಹೇಳಿ ಬಂದವರು ಅವ್ರನ್ನ ತೋರಿಸಿ ಬನ್ನಿ ಅಂದರೆ ಇವನಿಗೆ ಗೊತ್ತಿರೋ ಗೂಂಡಾಗಳವರು. ಇವನೇ 2-3 ಸಾರಿ ಅಲ್ಲಿ ರಾಜಿ ಸಂಧಾನ ಮಾಡಿಸಿ ನಿನಗೆ 75 ಲಕ್ಷ ಕೊಟ್ಬಿಡ್ತೀನಿ, ಈ ಜಾಗ ಬಿಟ್ಬಿಡು ಅಂತ ರಾಜಿ ಸಂಧಾನ ಮಾಡಿರೋ ದಾಖಲೆಗಳಿದೆ, ರೆಕಾರ್ಡ್ ಆಗಿದೆ. ಅವ್ರು ಬಹಳ ದೊಡ್ಡವರಪ್ಪ, ಅವ್ರ ತಂಟೆಗೆ ಹೋಗ್ಬೇಡ ಅಂತ ಮಾತಾಡಿರೋ ದಾಖಲೆ ಇದೆ. ಈ ಪೊಲೀಸ್ ಕಮಿಷನರ್ ಏನು ಮಾಡ್ತಾ ಇದ್ದಾರೆ, ಈತನನ್ನು ಈ ಘಟನೆ ಆಗಿ ಎಲ್ಲ ಗಾಯಾಳುಗಳಾಗಿದ್ದಾರೆ. ಘಟನೆ ಆದಮೇಲೆ ಇನ್ನೂ ರೌಡಿಗಳನ್ನು ಬಂಧಿಸಿಲ್ಲ. ಯಾಕಂದರೆ ಈತನೇ ರೌಡಿ ಅಂತ ಕಾಣಿಸುತ್ತೆ. ಯಾಕಂದರೆ ರೌಡಿಗಳಿಗೆ ಭಾಳ ಆಪ್ತರಾಗಿರ್ತಾರೆ. ಅದರಿಂದ ನಾನು ಪೊಲೀಸ್ ಕಮಿಷನರ್ಗೆ, ಮಾನ್ಯ ಗೃಹ ಸಚಿವರಿಗೆ, ಪರಮೇಶ್ವರ್ ಅವರಿಗೆ, ದಯವಿಟ್ಟು ಈ ಕಡೆ ನೋಡಿ, ಅವನ ಬಟ್ಟೆ ಬಿಡಿಸಿ ಅವನ್ನ ಸಸ್ಪೆಂಡ್ ಡಿಸ್ಮಿಸ್ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ. ಅಲ್ಲದೆ ಅವರಿಗೆ ಅದೇ ಜಾಗದಲ್ಲಿ ಅವರಪ್ಪ ಏನು ವರುಣ್ ಗೌಡ ಅವರಪ್ಪ ಏನು ಭರವಸೆ ಕೊಟ್ಟಿದ್ದ, ಅಲ್ಲಿ ಒಂದು ಮನೆಯನ್ನು ಕಟ್ಟಿಕೊಟ್ಟು ಅವರು ವಾಸ ಮಾಡೋದಕ್ಕೆ ಈಗೇನು ಡ್ಯಾಮೇಜ್ ಆಗಿದೆ ಅದಕ್ಕೆ ಪರಿಹಾರನೂ ಕೂಡ ಅವನ ಕಡೆಯಿಂದ ವಸೂಲು ಮಾಡಿ ಅವನನ್ನು ಜೈಲಿಗೆ ಹಾಕಬೇಕು. ಅವನು ಅದೇ ಅಪಾರ್ಟ್ಮೆಂಟ್ಗಳಲ್ಲಿ ಸುತ್ತಾಡ್ತಾ ಇದ್ದಾನಂತೆ. ಆದರೆ ಪೊಲೀಸ್ನವರು ಹುಡುಕೋ ಕೆಲಸ ಮಾಡಿಲ್ಲ. ಅವನು ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಿಲ್ಲ. ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಸುಮ್ಮನೆ ಕೈ ಕಟ್ಕೊಂಡು ಕುಂತಿದ್ದಾರೆ. ಅದರಿಂದ ಪೊಲೀಸ್ ಕಮಿಷನರ್ ಈ ಕಡೆ ಗಮನ ಹರಿಸಿ ತಕ್ಷಣ ಇಲ್ಲಿ ಮಾನವೀಯ ಹಕ್ಕುಗಳು ಉಲ್ಲಂಘನೆ ಆಗಿರೋದನ್ನು ತಡೆದು ಆ ದಲಿತರಿಗೆ ರಕ್ಷಣೆ ಕೊಡಬೇಕಂತೇಳಿ ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಅವ್ರಿಗೂ, DG ಅವ್ರಿಗೂ ಮತ್ತು ಪೊಲೀಸ್ ಕಮಿಷನರ್ಗೆ ಮನವಿ ಮಾಡ್ತೇನೆ. ಈ ಎರಡೂ ಘಟನೆಗಳು ಏನು ಕಾಡ್ಗೊಂಡಲ್ಲಿ ಏನಾಗಿದೆ, ಅಲ್ಲಿ 6 ಜನ ಹೆಣ್ಮಕ್ಳಿಗೆ ಹೊಡೆದಿದ್ದಾರೆ, ಗಾಯಾಳುಗಳಾಗಿದ್ದಾರೆ. ಅವ್ರನ್ನ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಮಾಡೋಕ್ಕೂ ಪೊಲೀಸ್ನವ್ರು ಬಿಟ್ಟಿಲ್ಲ. ಇಂಥ ಅಮಾನವೀಯವಾದ ಘಟನೆ ಆದರೆ ರಾಜ್ಯ ಸರ್ಕಾರ, ನಾವು ದಲಿತರ ಪರ ಸರ್ಕಾರ, ಬಡವರ ಪರ ಸರ್ಕಾರ, ಅಹಿಂದ ಸರ್ಕಾರ ಅಂತ ಹೇಳೋ ಮುಖ್ಯಮಂತ್ರಿಗಳಿಗೆ ಏನು ಹೇಳಬೇಕೋ ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಈ ಕಡೆ ಗಮನ ಹರಿಸಿ ಇವತ್ತೇ ಕಾಡ್ಗೊಂಡಿನಲ್ಲಿ ಜನರಿಗೆ ತಾತ್ಕಾಲಿಕ ವ್ಯವಸ್ಥೆ, ಟೆಂಟ್ ವ್ಯವಸ್ಥೆ ಮಾಡಿ, ಆಮೇಲೆ ಕೋರ್ಟ್ ಇದೆ, ಕಚೇರಿ ಇದೆ, ಇದನ್ನು ಮಾಡಬೇಕಂತ ನಾನು ಒತ್ತಾಯ ಮಾಡ್ತೀನಿ. ದಯವಿಟ್ಟು ಗಮನ ಹರಿಸಿ. ಜೈ ಭೀಮ್.